ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎ ವ್ಲಾಗ್ಸ್. ಸೊ ಎ ವ್ಲಾಗ್ಸ್, ಎ ಇಲ್ಲ ವಿ ಇದೀನಿ, ಎನ್ ಇದ್ದಾನೆ, ವಿ ಎನ್ ವ್ಲಾಗ್ಸ್. ಈಗ ಓಕೆ, ಇವಾಗ ನಾವು ನಮ್ಮ ಮನೆ ಹತ್ರ ಬಂದ್ವಿ. ಈಗ ಏನು ನಡೀತಾ ಇದೆ ಅಂದರೆ, ಮೇಲ್ಗಡೆ ಕಾಂಪೌಂಡ್ ಕಟ್ತಿದ್ದಾರೆ. ಮೇಲ್ಗಡೆ ನೀಟಾಗಿ ಕೊಟ್ಟು. ಸೊ ಇದು ವಿಶೇಷತೆ ಇವತ್ತು. ಓಕೆ, ಇವಾಗ ನಾವು ಮನೆಯಿಂದ ಬಂದ್ವಿ. ಸೊ ನವೀನ ಅರ್ಜೆಂಟು ಊರಿಗೆ ಹೋಗ್ಬೇಕು ಅಂತ ಹೇಳ್ದ. ಸೊ ಹೋದ. ಇವಾಗ ಡ್ಯಾಡಿ ಟಿಫನ್ ಮಾಡ್ತಾವ್ರೆ. ಏನದು? ಚಪಾತಿ, ಆಲೂಗಡ್ಡೆ ಪಲ್ಯ, ಚಪಾತಿ, ದೋಸೆ, ಚಪಾತಿ ಕಣ, ದೋಸೆ, ಇದು ಇಡ್ಲಿ, ತಟ್ಟೆ ಇಡ್ಲಿ. ಇಲ್ಲಿ ಕಡೆ ಬಂದ್ರೆ ಈಗ ಅರ್ಜುನ ಬಂದಿರಲಿಲ್ಲ ನಮ್ಮ ಮನೆ ಹತ್ರ. ಸೊ ಮತ್ತೆ ಹೋಗ್ಬೇಕು ಇವಾಗ. ಏನಕ್ಕೆ ಅಂದ್ರೆ ಅಲ್ಲಿ ನೀರು ಹಾಕ್ಬೇಕು ಮಧ್ಯಾಹ್ನ. ಏನಪ್ಪ ಏನ್ ಮಗನೇ? ಮಗು ಸ್ನಾನ ಮಾಡ್ಕೊಂಡು ಗಮ್ ಗುಡ್ತೈತೆ. ಹೋಯ್ತಾರೆ ಅಲ್ಲಡಪ್ಪ. ಆಯ್ತು. ಇದು ನಮ್ಮ ಮನೆಯ ಮಗು. ಅದು ಎಲ್ರಿಗೂ ಗೊತ್ತು ಅಲ್ಲ, ಹೊಸಬ್ರಿಗೆ ಗೊತ್ತಿಲ್ದಿರೋರ್ಗೆ, ಹೊಸ ವ್ಯೂವರ್ಸ್ಗೆ ಹೇಳ್ತಾ ಇರೋದು ಇದು. ಸೊ ಇದು ನಮ್ಮ ಮನೆಯ ಮಗುನ ನೋಡ್ಕೊಂಬಿಡಿ, ನಮ್ಮ ಮನೆ ಮಗುನ. ಸೊ ಇದು ತೀಟೆ ಮಗು. ಇದು ಒಂದು ಕಡೆ ಮಲಗಲ್ಲ, ಯಾವಾಗಲೂ ಮಲಗೇ ಇರುತ್ತೆ. ಯಾವುದೋ ಒಂದು ಕಡೆ ಮಲಗಿರುತ್ತೆ, ಅದ್ರ ಒಂದೇ ಜಾಗದಲ್ಲಿ ಮಲಗಿರಲ್ಲ. ಏನಪ್ಪ ಮಾಡ್ತಾನೆ ನೋಡು. ಆಯ್ತಾಯ್ತು, ನನಗೆ ಕಷ್ಟವನೇ ಕಳ್ಳ. ಓಕೆ, ಇನ್ನ ನಾವು ಇವಾಗ ನಮ್ಮ ಮನೆ ಹತ್ರ ಹೋಗ್ಬೇಕು. ಮನೆ ಹತ್ರ ಹೋಗ್ಬಿಟ್ಟು ನಾನು ಮನೆ ನೋಡ್ಬೇಕು. ಆಯ್ತು, ನಾನು ಆಲ್ಮೋಸ್ಟ್ ಒಂದು ವಾರನೇ ಆಯ್ತು ಮನೆ ಆ ಕಡೆ ಬಂದಿಲ್ಲ. ಬಂದಿದ್ದೀನಿ, ಬಟ್ ಮನೆ ಒಳಗಡೆ ಹೋಗಿ ನೋಡಿಲ್ಲ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ ಅಂತ. ಏನಕ್ಕೆ ಅಂದರೆ ಶೂಟ್ಸಲ್ಲಿ ಬ್ಯುಸಿ. ನಾನು ಶೂಟ್ಸು ಏನು ಶೂಟ್ಸು ಅಂತ ಅಂದರೆ ಸ್ವಲ್ಪ ಒಂದಷ್ಟು ಬೇರೆ ಏನೋ ಕೆಲಸ, ಒಟ್ಟಿನಲ್ಲಿ ಶೂಟಿಂಗ್ದೆ. ಅಂದರೆ ಮೂವಿದಲ್ಲ, ವ್ಲಾಗು, ರೀಲ್ಸು, ಅದೆಲ್ಲ ಪ್ರಮೋಷನ್ಸ್ ಮಾಡ್ಕೊಡ್ತಾನೆ ಶೂಟ್ಸ್. ಸೊ ಅದರಿಂದ ಸ್ವಲ್ಪ ಬ್ಯುಸಿ ಆಗಿದ್ರಿಂದ ಶೂಟ್ಸ್ ಎಲ್ಲ ಮಾಡ್ಕೊಡ್ತಾನೆ ಅವನು. ಸೊ ಏನಂತಾರೆ, ಕ್ಯಾಮ್ರಾ ಬೇರೆ ತಗೊಂಡಿದೀವಲ್ಲ. ಯಾರದು? ಏನು ಇನ್ಫ್ಲುಯೆನ್ಸರ್ಸ್ಗೆ ಒಂದಷ್ಟು ಜನ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. ಅವ್ರಿಗೆಲ್ಲ ವಿಡಿಯೋ ಶೂಟ್ಸ್. ಮತ್ತು ನಮ್ಮದು ಅಷ್ಟೇ. ಅಂದರೆ ಒಂದಷ್ಟು ಜನ ಇನ್ಫ್ಲುಯೆನ್ಸರ್ಸ್ ಅಂದರೆ ಬೇರೆ ಯಾರ್ಯಾರು ಅಲ್ಲ. ಸೊ ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸು, ನಾವೆಲ್ಲ ಒಂದು ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ. ಸೊ ಒಂದಷ್ಟು ಜನ. ಸೊ ನಮ್ಮದು ಇದ್ದಾಗ ಅವ್ರು ಬಂದು ಮಾಡಿಕೊಡ್ತಾರೆ, ಅವ್ರದ್ದು ಇದ್ದಾಗ ನಾನು ಹೋಗಿ ಮಾಡ್ಕೊಡ್ತೀನಿ. ಸೊ ಹಂಗೆ ನಮ್ಮದು ಸ್ವಲ್ಪ ಪ್ರಮೋಷನ್ಸು ಇದೆ. ಸೊ ಅದಕ್ಕೋಸ್ಕರ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ನಾನು ರೆಡಿ ಆಗ್ಬಿಡ್ತೀನಿ, ಹೋಗೋದು. ಓಕೆ, ಇವಳನ್ನ ನೀಟಾಗಿ ನೋಡ್ಕೊಳ್ಳಿ. ಇನ್ನೂ ಒಂದು ವರ್ಷನೂ ತುಂಬೈತೆ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಇಲ್ಲ ಮೇಡಮ್, ಚಿಕ್ಕದು ಅವ್ರು ಹೇಳಲಿಲ್ಲ ಅವತ್ತು. ಇದು ಬಂದಾಗ 9 ತಿಂಗಳು ಮುಂಚೆ ಆಗಿರುತ್ತೆ, ಎಳೆ ಬರೆಯುತ್ತೆ. ಸೊ ಈಗ ಒಂದು ಇದರಿಂದ ಒಂದು ನಾಯಿ ತಿರ್ಗಾಡ್ತಿತ್ತು. ಅದು ಆಮೇಲೆ ಒಂದು ಸ್ವಲ್ಪ ದಿನ ಕಾಣೆ ಆಗ್ಬಿಡ್ತು. ಅದು ಗಂಡು, ಇದು ಹೆಣ್ಣು. ನೋಡಿದ್ರೆ ಇದನ್ನು ಪ್ರೆಗ್ನೆಂಟ್ ಮಾಡ್ಬಿಟ್ಟು ಓಡೋಗೈತ ನಾಯಿ. ಪ್ರೆಗ್ನೆಂಟ್ ಲೇಡಿ, ಪ್ರೆಗ್ನೆಂಟ್ ಆಗೈತೆ. ಪಾಪ ಆರೈಕೆ ಮಾಡೋರು ಯಾರು ಇರಲ್ಲ. ಅದಕ್ಕೆ ನಾವು ಡೈಲಿ ಬಂದು ಊಟ ಗೀಟ ಎಲ್ಲ ಇದಕ್ಕೆ ಹಾಕಿ ನೀಟಾಗಿ ಸ್ವಲ್ಪ ಈಗ ಚೆನ್ನಾಗಿ ಊಟ ಮಾಡಬೇಕು. ಇದಕ್ಕೆ ಮಾತ್ರ ನೀಟಾಗಿ ಊಟ ಮಾಡಿಸಿ ಅವಕ್ಕೆಲ್ಲ ನಾರ್ಮಲ್ ಹಾಕ್ತೀವಿ. ಬಂತು ನೋಡಿ ತೀಟೆ ಕಿತಾಪತಿ. ಇದು ಕಿತಾಪತಿ ಇದೆ. ಏಯ್, ಅದ್ರ ತಟ್ಟೆಗೆ ಹೋದ್ರೆ ಗೊತ್ತಲ್ಲ. ಮೊನ್ನೆ ಕೊಟ್ಟಿದ್ದೀನಿ ಸರ್ ಸರಿಯಾಗಿ. ಏಯ್, ಕಟ್ಟಿ ಕೊಡು ಕಡೆ ಬಾ. ಓಕೆ, ಇನ್ನು ನಾವು ಅದೇ ಇವಾಗ ಬಿಲ್ಡಿಂಗ್ ನೀರು ಹಾಕ್ಬೇಕು. ನೀರು ಹಾಕ್ಬಿಟ್ಟು ಆಮೇಲೆ ಸಿಗ್ತೀವಿ. ಪಾಪ ಅವಕ್ಕೆ ಊಟ ಹಾಕ್ಬಿಟ್ಟು ಆಮೇಲೆ ಊಟ ಹಾಕ್ಬೇಕಾದ್ರೆ ಸಿಗ್ತೀವಿ. ಈಗ ಟೆರೇಸ್ ಲಾಸ್ಟ್ ಟೈಮ್ ನಾವು ನಿಮಗೆ ತೋರಿಸಿದಾಗ ಇನ್ನು ಕಾಂಪೌಂಡ್ಸಲ್ಲಿ ಆಗಿರಲಿಲ್ಲ. ಈಗ ನೋಡಿ ತೋರಿಸೋಕ್ಕೆ ಕಾಂಪೌಂಡ್ಗಳು. ಮಲೆನಾಡಿನ ಮಳೆ ಹಾಡಿನ ಸಹಾಡಿನ. ಸೊ ಏನಂದರೆ ಇವಾಗ ಏನು ತೋರಿಸಲಿ ನೋಡಿ, ಈ ಥರ ನೀರು ಹಾಕಕ್ಕೆ ಬಂದಿದ್ದೀವಿ. ಇವತ್ತು ಕೆಲಸದವರೆಲ್ಲ ಪಾಪ ಸಂಡೆ ಅಲ್ಲ, ಅವರು ಇವತ್ತು ರೆಸ್ಟ್ ಫುಲ್ಲು.
ಪಾಪ ಅವ್ರಿಗೂ ಒಂದಿನ ರೆಸ್ಟ್ ಬೇಕಲ್ಲ, ವಾರವಿಡೀ ಕೆಲಸ ಮಾಡ್ತಾರೆ, ಪಾಪ ಒಂದಿನ ರೆಸ್ಟ್ ಅವರಿಗೆ. ಇನ್ನು ಪೈಪಲ್ಲಿ ಹಾಕ್ಬೇಕು. ಇದು ಪೈಪ್ ಇನ್ನು ಆನ್ ಮಾಡಿಲ್ಲ, ಸುಮ್ಮನೆ ಮುಖ ಹೋಗ್ಬಿಟ್ಟು ಆನ್ ಮಾಡ್ತಾನೆ ಈಗ. ನಾನು ಹಿಂಗೆ ಬಂದ, ಇದು ಚಪ್ಪಲಿ ಒದ್ದೆ ಆಗಿರಲಿಲ್ಲ ಇನ್ನು. ಹಿಂಗೆ ಬಂದು ಹಿಂಗಿಟ್ಟೆ ನೋಡಿ, ಹಿಂಗಿಟ್ಟೆ ಹಿಂಗೆಲ್ಲ ಹೋಗ್ಬಿಡ್ತು ಹೊರಗಡೆ. ಹಿಂಗೆ ಹಿಂಗಾಗೋಯ್ತು, ಅದಕ್ಕೆ ಚಪ್ಪಲಿ ಒದ್ದೆನೇ ಮಾಡ್ಕೊಂಬಿಟ್ಟು. ಇದು ಹೆಂಗೆ ಮಾಡಿದ್ರು ಒದ್ದೆ ಆಗುತ್ತೆ. ನಂದು ಒದ್ದೆ ಆಗಲಿಲ್ವಾ, ಅಲ್ಲಿ ನೀರು ತುಂಬ ನಿಂತೈತಿರಿ. ಏನಂದರೆ ಮನೆ ಕ್ಯೂರಿಂಗ್ ಆದಷ್ಟು ಚೆನ್ನಾಗಿ ಏನಂತಾರೆ ಲೈಫ್ ಇರುತ್ತೆ ಮನೆಗೆ. ಮನೆ ನೀಟಾಗಿ ಕ್ಯೂರಿಂಗ್ ಆಗಬೇಕು, ಏನೇ ಆಗಲಿ ಕ್ಯೂರಿಂಗ್ ಚೆನ್ನಾಗಬೇಕು ಫಸ್ಟು. ಯಾರೇ ಮನೆಗೆ ಲೈಫ್ ಬರೋದು. ಆಮೇಲೆ ತುಂಬ ಜನಕ್ಕೆ ಗೊತ್ತಿರಲ್ಲ ಪಾಪ ವಿಷಯ. ಈಗ ಕೆಲವ್ರ ಮನೇಲಿ ನೋಡಿದಿರಲ್ಲ, ಗೋಡೆಗಳು ಸೀಲ್ ಬಿಟ್ಬಿಟ್ಟಿರುತ್ತೆ. ಸೊ ಆ ಥರ ಆಗೋದು ಏನಕ್ಕೆ ಅಂದರೆ ಕ್ಯೂರಿಂಗ್ ಮಾಡಿರಲ್ಲ ನೀಟಾಗಿ. ಸೊ ಈಗಲೂ ಅಷ್ಟೇ ಯಾರೆಲ್ಲ ಮನೆ ಕಟ್ಟಿಸ್ತಿದ್ದೀರಾ ಅವ್ರಿಗೆ ಎಲ್ಲ ಗೊತ್ತಿಲ್ದಿರೋರಿಗೆ ಸೊ ಮನೆ ಕ್ಯೂರಿಂಗ್ ಜಾಸ್ತಿ ಮಾಡಿಸಿ. ನಿಮ್ಮ ಕೈಯಲ್ಲಿ ಯಾರು ಆಗಿಲ್ಲ ಅಂತ ಅಂದ್ರೂ ನೀವು ಕೆಲಸ ಮಾಡೋರಿಗೆ ಹೇಳಿ, ಮಾಡ್ತಾರೆ ಅವರು. ಅಂದರೆ ಜಾಸ್ತಿ ನೀರು ಹಾಕಿ ಕ್ಯೂರಿಂಗ್ ಮಾಡಬೇಕು. ಮುಖೋ ಈಗ ಹೋಗ್ಬಿಟ್ಟು ಕೆಳಗಡೆ ನೀನು ಮೋಟ್ರ್ ಆನ್ ಮಾಡಿ ಬಾ. ಆಮೇಲೆ ಇದನ್ನು ನೋಡಿ, ಯಾರೋ ಕೆಲವರು ಜನ ಏನೋ ನೀರು ವೇಸ್ಟ್ ಮಾಡಬೇಡಿ ಅಂತ ಮಾಡಬೇಡಿ. ಕಾರ್ ತೊಳೆಯೋದಕ್ಕೆ ನೀರು ವೇಸ್ಟ್ ಮಾಡಬೇಡಿ ಅಂತಾರಪ್ಪ. ಕಾರು ತೊಳಿಬಾರ್ದು, ಸ್ನಾನ ಮಾಡಬಾರ್ದು. ಆಮೇಲೆ ಎಷ್ಟೇ ಜೋಶಲ್ಲಿ ಇದ್ರೂ ಯಾಕೋ ಸಪ್ಪು ಇರ್ತೀರಾ, ಇನ್ನೂ ಜೋಶಲ್ಲಿ ಅನ್ಬೇಕು ಅನ್ಬೇಕಾಗುತ್ತೆ. ಸೊ ನಿಮ್ಗೆ ಯಾರಿಗೂ ಬೇಜಾರು ಮಾಡಬೇಕು ಅಂತ ಮಾತಾಡ್ತಾ ಇಲ್ಲ, ಬಟ್ ಏನಂದರೆ ನಾವು ಆ್ಯಕ್ಟಿವ್ ಆಗೇ ಇರ್ತೀವಿ. ಸೆನ್ಸ್ ಅನ್ಸುತ್ತೆ ಮಾತಾಡೋದು. ಹೌದು, ಏನಂದರೆ ಯಾವಾಗ್ಲೂ ಆ್ಯಕ್ಟಿವ್ ಆಗಿರಬೇಕು ಅಂದ್ಬಿಟ್ಟು ವ್ಲಾಗಲ್ಲಿ ವಿಡಿಯೋ ಮಾಡಿದ ತಕ್ಷಣ ಫೇಕಾಗಿ ಬನ್ನಿ ಇದು ತೋರಿಸ್ತೀವಿ ಅಂತೆಲ್ಲ ಇರೋಕ್ಕಾಗೋದಿಲ್ಲ. ಸೊ ನೀವು ನಮ್ಮನ್ನು ನೋಡೋದೇ ನಾವು ಹೆಂಗಿದ್ದೀವಿ, ನಮ್ಮನ್ನು ಈ ಥರ ನಾನು ನೋಡಿ ಇಷ್ಟಪಟ್ಟಿರೋದು. ಸೊ ಇದನ್ನು ನಾವು ಕಳ್ಕೊಬಾರ್ದು ಅಷ್ಟೇ. ಏನಂತೀಯ? ಕೆಲವರೊಬ್ಬರು ಸೊ ಈಗ ನಾವಿರೋದೇ ಈ ಫೀಲ್ಡಲ್ಲಿ ಅಂದಮೇಲೆ ನೆಗೆಟಿವ್ ಹೇಳೋರಿಗೂ ಪಾಸಿಟಿವ್ ಹೇಳೋರು ಎರಡೂ ಇರ್ತಾರೆ. ಸೊ ನಾವು ಪಾಸಿಟಿವ್ ಅಷ್ಟೇ ತಗೊಳ್ತೀವಿ, ಅಲ್ಲ ಹೇಳೋದು ಕೆಲವರು. ಸೊ ನಮ್ಗೆ ಅದರಿಂದ ಅರ್ಥ ಆಗಲ್ಲ. ಸೊ ಏನಂದರೆ ಹೇಳ್ತಾ ಇರೋದು ಇವಾಗ ಹಂಗನ್ಬಿಟ್ಟು ಯಾವಾಗ್ಲೂ ಬನ್ನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಸೊ ಯಾವಾಗ ಎಲ್ಲಿ ಜೋಡಿಸ್ಬೇಕೋ ಅಲ್ಲಿ ಇದ್ದರೆ ಚೆಂದ. ತಗೊಂಡು ವಾಪಸ್ ಕೊಟ್ಬಿಡ್ತೀವಿ ನೆಗೆಟಿವ್ನ. ಏಯ್ ಖಾಲಿ ಹಾಕೋ ತೊಳ್ಕೊತಿದ್ಯಾ ನೀರು ವೇಸ್ಟು? ನೀರು ವೇಸ್ಟ್ ಮಾಡಬೇಡ ನೀನು. ಅಯ್ಯೋ ಬಿಡು ಮಳೆ. ಬಿಡು, ನಿಜ ನೆನೀತಾ ಇದ್ದೀನಲ್ಲೇ. ನೆಲಕ್ಕೆ ನೀರು ಬಿಡಬೇಕಿತ್ತು, ಅದಕ್ಕೆ ಬಿಟ್ಟಪ್ಪ. ನೋಡಿ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಏನಂದರೆ ಗ್ರೀನರಿ. ಸೊ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ವಿಡಿಯೋಗೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಹಲ್ಲೋ 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 ನನ್ ಮನ್ಸು ಇಲ್ಲೇ ಎಲ್ಲೋ, ಕಳೆದೋಯ್ತೆ ಚಮ್ಮಕ್ ಚೆಲ್ಲೋ ಕೇಳು, ಚೆಲ್ಲು 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 ಆ ನಗುವ ಒಮ್ಮೆ ಚೆಲ್ಲು. ಇವಾಗ ಇಲ್ಲಿ ಊಟ ಹಾಕಿದ್ವಿ, ಸ್ವಲ್ಪ ಇವತ್ತು ಅನ್ನ ಸಾಂಬಾರು ಹಾಕೋಣ ಅಂತ ಊಟ ಹಾಕಿದ್ವಿ ನೋಡಿ. ಎಲ್ಲೂ ಹಾಕಿದ್ದೀವಿ, ತಿಂದಿದ್ದಾರೆ ಇಬ್ಬರು. ಅವರಿಬ್ರು ಮನುಷ್ಯರಂದ್ರೆ ಬಸ್ರಿ ಬೈಕೆ ಅಂತ ಬಾಯಿ ಬಿಟ್ಟು ಕೇಳ್ತಾರೆ ಪಾಪ. ಅವು ಇನ್ನೆಲ್ಲಿ ಕೇಳ್ತವೆ, ಅದಕ್ಕೆ ಬಸ್ರಿ ಬೈಕೆ ಅಂದ್ಬಿಟ್ಟು ಊಟ ಹಾಕೊಂಡು ಹಾಕಿದ್ದೀವಿ. ಸೊ ಚಿಕನ್ ಇತ್ತು, ಚಿಕನ್ ಎಲ್ಲ ತಿಂದ್ಬಿಟ್ಟು ರೈಸ್ ಒಂಚೂರು ಉಳಿಸಿರೋದು ನೋಡಿ. ಅದಕ್ಕೆ ಪಾಪ ನೀರು ಕುಡಿದೆ ಅಂತ ನೀರು ಇಟ್ಟಿದ್ದೀವಿ. ಓಕೆ, ಇನ್ನು ಹೊರಡೋಣ ನಾವು. ಇನ್ನು ಹೋಗಿ ಮನೆ ಹತ್ರ ಹೋಗಿ ಸಿಗ್ತೀವಿ ನಾವು. ಈಗ ಅಮ್ಮ ಡ್ಯಾಡಿ ಅಲ್ಲ ಅಮ್ಮ ವೇಣು ಏನ್ ಆಡ್ತಿದ್ದಾರೆ. ಇದು ಆ್ಯಕ್ಚುಲಿ ಅವಾಗೆಲ್ಲ ನಮ್ಮ ಅಜ್ಜಿ ಸುಲಿತಾ ಇರ್ಬೇಕಾದ್ರೆ ಹೋಗಿ ನಾವು ಸುಲಿತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ.
ಚಿಕ್ಕ ವಯಸ್ಸಲ್ಲ ಈಗ ರೀಸೆಂಟ್ ಆಗಿ ವೇಣಿಗೆ ಇದು ಸುಲಿಯಕ್ಕೆ ಇಷ್ಟ ಅದೇನಾ ಹುಳ ಗಿಡ ನೋಡ್ಬಿಟ್ರೆ ಒಂಥರ ಅವಾಗೆಲ್ಲ ಭಯ ಆಗ್ತಿತ್ತು ಈಗಲೂ ಭಯನೇ ನಾನು ಅದಕ್ಕೆ ಅದ್ರಲ್ಲಿ ಹುಳ ಇರುತ್ತೆ ಅಂತಾನೆ ನಾನು ಮುಟ್ಟಕ್ಕೆ ಹೋಗಲ್ಲ ಅದನ್ನ ಮನೆ ಕೆಲಸ ಯಾಕೆ ಮಾಡ್ಬೇಕಮ್ಮ ಮನೆ ಇರೋದು ಯಾಕೆ ವಿಡಿಯೋ ಆಗ್ಲಿ ಬೆಲ್ಟ್ ತಗೊಂಡು ಬೆಲ್ಟ್ ತಗೊಂಡು ಹೊಡಿತೀನಿ ಅಂದ್ರೆ ನಿನ್ಗೆ ಇವತ್ತೊಂದಿನ ಎಲ್ಲ ರೂಮಲ್ಲಿ ಕೂತಿರ್ಬೇಕು ಎದುರುಗಡೆ ಅಮ್ಮ ಮಾಡಿ ಕೆಲಸ ನೀಟಾಗಿ ಏನೋ ಆಯ್ತು ಬುದಿ ನಾವು ಹೊರಗಡೆ ಈ 1000 ಕೆಲಸಗಳು ಮಾಡ್ಕೊಂಬರ್ತೀವಿ ಗೊತ್ತಾಯ್ತಾ ಸರಿ ಬಿಡಿಸ್ರಿ ಓಕೆ ಇನ್ನು ನಾವು ಇವೆಲ್ಲ ಬಿಡಿಸಿ ಊಟ ಮಾಡಿ ಇನ್ನು ಸಿಗ್ತೀವಿ ಓಕೆ ಏನು ಗೊತ್ತಾ ಕ್ಯಾಮ್ರಾದಲ್ಲಿ ಇಷ್ಟೊತ್ತು ಎಗರಾಡ್ತಿದ್ದೆ ಸರಿ ಈಗ ಎಗರಾಡು ಏನಂದ್ರೆ ಇಲ್ಲಿ ಗುಡ್ ನೈಟ್ ತಗೋಣ ಅಂತ ಅಂದ್ಬಿಟ್ಟು ಆಚೆ ಹೋಗೋಣ ಬಾ ಅಂತ ಅಂದ ಆಚೆ ಹೋಗೋಣ ಅನ್ನೋ ಪದ ಕೇಳಿಸ್ಕೊಂಡು ಇಲ್ಲಡ ಈಗ ಮುಖ ತೋರ್ಸು ಎತ್ಕೊಂಡಿದೀವಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋ ನಂಬಿಕೆ ಅವನಿಗೆ ಸೊ ನಾವೆಲ್ಲೂ ಹೋಗ್ತಿಲ್ಲ ಗುಡ್ ನೈಟ್ ತಗೊಳಕ್ ಆಚೆ ಬಂದ್ವಿ ಅಷ್ಟೇ ಸೊ ಓಕೆ ಇಷ್ಟೆಲ್ಲ ನೋಡಿದ್ರಲ್ಲ ಸೊ ಇದು ಇವತ್ತಿನ ಬ್ಲಾಗು ಸೊ ಓಕೆ ಈ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಿದ್ದೀವಿ. ಇಷ್ಟ ಆಗಿದ್ರೆ ನಿಮ್ಮೆಲ್ರಿಗೂ ಏನು ಮಾಡಬೇಕು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಏನಕ್ಕೆ ಇಷ್ಟೊಂದು ಸತಿ ಹೇಳ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು 6 ಮಂತ್ಸಿಂದನೂ 25K ಮಾಡಿಸಿಲ್ಲ ನೀವು. 24K ಇಂದ 25K ಮಾಡಿಸಿಲ್ಲ. ಸೊ ಓಕೆ, ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.